ಅಜಿತ್ ಪವಾರ್ ವಿಮಾನ ಅಪಘಾತ ಪ್ರಕರಣದಲ್ಲಿ ಪೈಲಟ್ ಅಚಾತುರ್ಯದಿಂದಲೇ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿ ಆಡಿಯೋ ರೆಕಾರ್ಡ್ ಆಗಿರುತ್ತೆ, ಅದು ಸಿಕ್ಕಿರ್ತಕ್ಕಂಥದ್ದು. ಕೊನೆಯ ಹಂತದ ಆಡಿಯೋ ಏನೇನಿತ್ತು ಅನ್ನೋದು ರೆಕಾರ್ಡ್ ಆಗಿದೆ. ಅದರಲ್ಲಿ ಪೈಲಟ್ ಅಚಾತುರ್ಯದಿಂದಲೇ ಈ ದುರಂತ ಸಂಭವಿಸಿದೆ ಅನ್ನೋದು ದೃಢಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ವಿಮಾನ ಪತನವಾಗ್ತಾ ಇದ್ದ ಹಾಗೇನೆ ಗಾಬರಿ ಕಿರ್ಚಾಟದ ಧ್ವನಿ ರೆಕಾರ್ಡ್ ಆಗಿದೆ. ಸಹಾಯಕ್ಕಾಗಿ ಪೈಲಟ್ಗಳು ಎಟಿಸಿಗೆ ಕಾಲ್ ಮಾಡಲೇ ಇಲ್ಲ. ನಿಗದಿತ ಸ್ಥಳದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು, ಆಗಿಲ್ಲ. ನಿಗದಿತ ಸ್ಥಳದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಅಂದ ತಕ್ಷಣ ಯಾವುದೇ ತರ ಎಟಿಸಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಪೈಲಟ್ಗೆ ಆ ವಿಮಾನ ಪತನ ಆಗೋದಕ್ಕೂ ಕೆಲವೇ ಸೆಕೆಂಡುಗಳ ಮುಂಚೆ ಅರಿವಾಗುತ್ತೆ. ಆದರೆ ಅರಿವಾಗುವಷ್ಟರಲ್ಲಿ ವಿಮಾನ ನೆಲಕ್ಕೆ ಅಪ್ಪಳಿಸಿತು. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಏನು ನಿನ್ನೆ ವಿಮಾನ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ ಇದಕ್ಕೆ ಅಂತ ನೋಡಿದಾಗ ಪೈಲಟ್ ಅಚಾತುರ್ಯನೇ ಈ ವಿಮಾನ ದುರಂತಕ್ಕೆ ಕಾರಣ ಅನ್ನುವಂಥದ್ದು ತಿಳಿದು ಬಂದಿದೆ. ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿದ್ದಂತಹ ಆಡಿಯೋ ಏನಿದೆ, ಕೊನೆಯ ಹಂತದ ಆಡಿಯೋ, ಆ ಆಡಿಯೋ ಕೇಳಿಸಿಕೊಂಡಾಗ ಗೊತ್ತಾಗಿದೆ. ಜೊತೆಗೆ ಪೈಲಟ್ಗಳು ಕೊನೆ ಮೊಮೆಂಟ್ ವರೆಗೂ ಕೂಡ ಸಹಾಯಕ್ಕಾಗಿ ಅಲ್ಲಿ ಉಳಿದವರೆಲ್ಲ ಕಿರುಚ್ತಾ ಇದ್ರು. ಅದರ ಸಹಾಯಕ್ಕಾಗಿ ಎಟಿಸಿಗೆ ಕಾಲ್ ಮಾಡಬೇಕಾಗಿತ್ತು, ಕಾಲ್ ಮಾಡಿಲ್ಲ, ಕನೆಕ್ಟ್ ಆಗಿಲ್ಲ ಅವರು ಎಟಿಸಿಗೆ ಕೊನೆ ಹಂತದಲ್ಲೂ ಕೂಡ. ಇನ್ನೇನು ಪತನ ಆಗ್ತಾ ಇದೆ ಅನ್ನೋ ಕೊನೆ ಘಳಿಗೆಯಲ್ಲಿ ಪೈಲಟ್ಗೆ ಅದು ರಿಯಲೈಸ್ ಆಗಿದೆ. ಅದರ ಅಷ್ಟೊತ್ತಿಗೆ ಕಂಟ್ರೋಲ್ ಮಾಡಕ್ಕಾಗಲಿಲ್ಲ, ಔಟ್ ಆಫ್ ಕಂಟ್ರೋಲ್ ಹೋಗಿ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ಅಜಿತ್ ಪವಾರ್ ವಿಮಾನ ಅಪಘಾತ ಪ್ರಕರಣದಲ್ಲಿ ಪೈಲಟ್ ಅಚಾತುರ್ಯದಿಂದಲೇ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿ ಆಡಿಯೋ ರೆಕಾರ್ಡ್ ಆಗಿರುತ್ತೆ, ಅದು ಸಿಕ್ಕಿರ್ತಕ್ಕಂಥದ್ದು. ಕೊನೆಯ ಹಂತದ ಆಡಿಯೋ ಏನೇನಿತ್ತು ಅನ್ನೋದು ರೆಕಾರ್ಡ್ ಆಗಿದೆ. ಅದರಲ್ಲಿ ಪೈಲಟ್ ಅಚಾತುರ್ಯದಿಂದಲೇ ಈ ದುರಂತ ಸಂಭವಿಸಿದೆ ಅನ್ನೋದು ದೃಢಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ವಿಮಾನ ಪತನವಾಗ್ತಾ ಇದ್ದ ಹಾಗೇನೆ ಗಾಬರಿ ಕಿರ್ಚಾಟದ ಧ್ವನಿ ರೆಕಾರ್ಡ್ ಆಗಿದೆ. ಸಹಾಯಕ್ಕಾಗಿ ಪೈಲಟ್ಗಳು ಎಟಿಸಿಗೆ ಕಾಲ್ ಮಾಡಲೇ ಇಲ್ಲ. ನಿಗದಿತ ಸ್ಥಳದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು, ಆಗಿಲ್ಲ. ನಿಗದಿತ ಸ್ಥಳದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಅಂದ ತಕ್ಷಣ ಯಾವುದೇ ತರ ಎಟಿಸಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಪೈಲಟ್ಗೆ ಆ ವಿಮಾನ ಪತನ ಆಗೋದಕ್ಕೂ ಕೆಲವೇ ಸೆಕೆಂಡುಗಳ ಮುಂಚೆ ಅರಿವಾಗುತ್ತೆ. ಆದರೆ ಅರಿವಾಗುವಷ್ಟರಲ್ಲಿ ವಿಮಾನ ನೆಲಕ್ಕೆ ಅಪ್ಪಳಿಸಿತು. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಏನು ನಿನ್ನೆ ವಿಮಾನ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ ಇದಕ್ಕೆ ಅಂತ ನೋಡಿದಾಗ ಪೈಲಟ್ ಅಚಾತುರ್ಯನೇ ಈ ವಿಮಾನ ದುರಂತಕ್ಕೆ ಕಾರಣ ಅನ್ನುವಂಥದ್ದು ತಿಳಿದು ಬಂದಿದೆ. ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿದ್ದಂತಹ ಆಡಿಯೋ ಏನಿದೆ, ಕೊನೆಯ ಹಂತದ ಆಡಿಯೋ, ಆ ಆಡಿಯೋ ಕೇಳಿಸಿಕೊಂಡಾಗ ಗೊತ್ತಾಗಿದೆ. ಜೊತೆಗೆ ಪೈಲಟ್ಗಳು ಕೊನೆ ಮೊಮೆಂಟ್ ವರೆಗೂ ಕೂಡ ಸಹಾಯಕ್ಕಾಗಿ ಅಲ್ಲಿ ಉಳಿದವರೆಲ್ಲ ಕಿರುಚ್ತಾ ಇದ್ರು. ಅದರ ಸಹಾಯಕ್ಕಾಗಿ ಎಟಿಸಿಗೆ ಕಾಲ್ ಮಾಡಬೇಕಾಗಿತ್ತು, ಕಾಲ್ ಮಾಡಿಲ್ಲ, ಕನೆಕ್ಟ್ ಆಗಿಲ್ಲ ಅವರು ಎಟಿಸಿಗೆ ಕೊನೆ ಹಂತದಲ್ಲೂ ಕೂಡ. ಇನ್ನೇನು ಪತನ ಆಗ್ತಾ ಇದೆ ಅನ್ನೋ ಕೊನೆ ಘಳಿಗೆಯಲ್ಲಿ ಪೈಲಟ್ಗೆ ಅದು ರಿಯಲೈಸ್ ಆಗಿದೆ. ಅದರ ಅಷ್ಟೊತ್ತಿಗೆ ಕಂಟ್ರೋಲ್ ಮಾಡಕ್ಕಾಗಲಿಲ್ಲ, ಔಟ್ ಆಫ್ ಕಂಟ್ರೋಲ್ ಹೋಗಿ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ಅಜಿತ್ ಪವಾರ್ ವಿಮಾನ ಅಪಘಾತ ಪ್ರಕರಣದಲ್ಲಿ ಪೈಲಟ್ ಅಚಾತುರ್ಯದಿಂದಲೇ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿ ಆಡಿಯೋ ರೆಕಾರ್ಡ್ ಆಗಿರುತ್ತೆ, ಅದು ಸಿಕ್ಕಿರ್ತಕ್ಕಂಥದ್ದು. ಕೊನೆಯ ಹಂತದ ಆಡಿಯೋ ಏನೇನಿತ್ತು ಅನ್ನೋದು ರೆಕಾರ್ಡ್ ಆಗಿದೆ. ಅದರಲ್ಲಿ ಪೈಲಟ್ ಅಚಾತುರ್ಯದಿಂದಲೇ ಈ ದುರಂತ ಸಂಭವಿಸಿದೆ ಅನ್ನೋದು ದೃಢಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ವಿಮಾನ ಪತನವಾಗ್ತಾ ಇದ್ದ ಹಾಗೇನೆ ಗಾಬರಿ ಕಿರ್ಚಾಟದ ಧ್ವನಿ ರೆಕಾರ್ಡ್ ಆಗಿದೆ. ಸಹಾಯಕ್ಕಾಗಿ ಪೈಲಟ್ಗಳು ಎಟಿಸಿಗೆ ಕಾಲ್ ಮಾಡಲೇ ಇಲ್ಲ. ನಿಗದಿತ ಸ್ಥಳದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು, ಆಗಿಲ್ಲ. ನಿಗದಿತ ಸ್ಥಳದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಅಂದ ತಕ್ಷಣ ಯಾವುದೇ ತರ ಎಟಿಸಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಪೈಲಟ್ಗೆ ಆ ವಿಮಾನ ಪತನ ಆಗೋದಕ್ಕೂ ಕೆಲವೇ ಸೆಕೆಂಡುಗಳ ಮುಂಚೆ ಅರಿವಾಗುತ್ತೆ. ಆದರೆ ಅರಿವಾಗುವಷ್ಟರಲ್ಲಿ ವಿಮಾನ ನೆಲಕ್ಕೆ ಅಪ್ಪಳಿಸಿತು. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್
ಏನು ನಿನ್ನೆ ವಿಮಾನ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ ಇದಕ್ಕೆ ಅಂತ ನೋಡಿದಾಗ ಪೈಲಟ್ ಅಚಾತುರ್ಯನೇ ಈ ವಿಮಾನ ದುರಂತಕ್ಕೆ ಕಾರಣ ಅನ್ನುವಂಥದ್ದು ತಿಳಿದು ಬಂದಿದೆ. ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿದ್ದಂತಹ ಆಡಿಯೋ ಏನಿದೆ, ಕೊನೆಯ ಹಂತದ ಆಡಿಯೋ, ಆ ಆಡಿಯೋ ಕೇಳಿಸಿಕೊಂಡಾಗ ಗೊತ್ತಾಗಿದೆ. ಜೊತೆಗೆ ಪೈಲಟ್ಗಳು ಕೊನೆ ಮೊಮೆಂಟ್ ವರೆಗೂ ಕೂಡ ಸಹಾಯಕ್ಕಾಗಿ ಅಲ್ಲಿ ಉಳಿದವರೆಲ್ಲ ಕಿರುಚ್ತಾ ಇದ್ರು. ಅದರ ಸಹಾಯಕ್ಕಾಗಿ ಎಟಿಸಿಗೆ ಕಾಲ್ ಮಾಡಬೇಕಾಗಿತ್ತು, ಕಾಲ್ ಮಾಡಿಲ್ಲ, ಕನೆಕ್ಟ್ ಆಗಿಲ್ಲ ಅವರು ಎಟಿಸಿಗೆ ಕೊನೆ ಹಂತದಲ್ಲೂ ಕೂಡ. ಇನ್ನೇನು ಪತನ ಆಗ್ತಾ ಇದೆ ಅನ್ನೋ ಕೊನೆ ಘಳಿಗೆಯಲ್ಲಿ ಪೈಲಟ್ಗೆ ಅದು ರಿಯಲೈಸ್ ಆಗಿದೆ. ಅದರ ಅಷ್ಟೊತ್ತಿಗೆ ಕಂಟ್ರೋಲ್ ಮಾಡಕ್ಕಾಗಲಿಲ್ಲ, ಔಟ್ ಆಫ್ ಕಂಟ್ರೋಲ್ ಹೋಗಿ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ಅಜಿತ್ ಪವಾರ್ ವಿಮಾನ ಅಪಘಾತ ಪ್ರಕರಣದಲ್ಲಿ ಪೈಲಟ್ ಅಚಾತುರ್ಯದಿಂದಲೇ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿ ಆಡಿಯೋ ರೆಕಾರ್ಡ್ ಆಗಿರುತ್ತೆ, ಅದು ಸಿಕ್ಕಿರ್ತಕ್ಕಂಥದ್ದು. ಕೊನೆಯ ಹಂತದ ಆಡಿಯೋ ಏನೇನಿತ್ತು ಅನ್ನೋದು ರೆಕಾರ್ಡ್ ಆಗಿದೆ. ಅದರಲ್ಲಿ ಪೈಲಟ್ ಅಚಾತುರ್ಯದಿಂದಲೇ ಈ ದುರಂತ ಸಂಭವಿಸಿದೆ ಅನ್ನೋದು ದೃಢಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ವಿಮಾನ ಪತನವಾಗ್ತಾ ಇದ್ದ ಹಾಗೇನೆ ಗಾಬರಿ ಕಿರ್ಚಾಟದ ಧ್ವನಿ ರೆಕಾರ್ಡ್ ಆಗಿದೆ. ಸಹಾಯಕ್ಕಾಗಿ ಪೈಲಟ್ಗಳು ಎಟಿಸಿಗೆ ಕಾಲ್ ಮಾಡಲೇ ಇಲ್ಲ. ನಿಗದಿತ ಸ್ಥಳದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು, ಆಗಿಲ್ಲ. ನಿಗದಿತ ಸ್ಥಳದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಅಂದ ತಕ್ಷಣ ಯಾವುದೇ ತರ ಎಟಿಸಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಪೈಲಟ್ಗೆ ಆ ವಿಮಾನ ಪತನ ಆಗೋದಕ್ಕೂ ಕೆಲವೇ ಸೆಕೆಂಡುಗಳ ಮುಂಚೆ ಅರಿವಾಗುತ್ತೆ. ಆದರೆ ಅರಿವಾಗುವಷ್ಟರಲ್ಲಿ ವಿಮಾನ ನೆಲಕ್ಕೆ ಅಪ್ಪಳಿಸಿತು. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಏನು ನಿನ್ನೆ ವಿಮಾನ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ ಇದಕ್ಕೆ ಅಂತ ನೋಡಿದಾಗ ಪೈಲಟ್ ಅಚಾತುರ್ಯನೇ ಈ ವಿಮಾನ ದುರಂತಕ್ಕೆ ಕಾರಣ ಅನ್ನುವಂಥದ್ದು ತಿಳಿದು ಬಂದಿದೆ. ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿದ್ದಂತಹ ಆಡಿಯೋ ಏನಿದೆ, ಕೊನೆಯ ಹಂತದ ಆಡಿಯೋ, ಆ ಆಡಿಯೋ ಕೇಳಿಸಿಕೊಂಡಾಗ ಗೊತ್ತಾಗಿದೆ. ಜೊತೆಗೆ ಪೈಲಟ್ಗಳು ಕೊನೆ ಮೊಮೆಂಟ್ ವರೆಗೂ ಕೂಡ ಸಹಾಯಕ್ಕಾಗಿ ಅಲ್ಲಿ ಉಳಿದವರೆಲ್ಲ ಕಿರುಚ್ತಾ ಇದ್ರು. ಅದರ ಸಹಾಯಕ್ಕಾಗಿ ಎಟಿಸಿಗೆ ಕಾಲ್ ಮಾಡಬೇಕಾಗಿತ್ತು, ಕಾಲ್ ಮಾಡಿಲ್ಲ, ಕನೆಕ್ಟ್ ಆಗಿಲ್ಲ ಅವರು ಎಟಿಸಿಗೆ ಕೊನೆ ಹಂತದಲ್ಲೂ ಕೂಡ. ಇನ್ನೇನು ಪತನ ಆಗ್ತಾ ಇದೆ ಅನ್ನೋ ಕೊನೆ ಘಳಿಗೆಯಲ್ಲಿ ಪೈಲಟ್ಗೆ ಅದು ರಿಯಲೈಸ್ ಆಗಿದೆ. ಅದರ ಅಷ್ಟೊತ್ತಿಗೆ ಕಂಟ್ರೋಲ್ ಮಾಡಕ್ಕಾಗಲಿಲ್ಲ, ಔಟ್ ಆಫ್ ಕಂಟ್ರೋಲ್ ಹೋಗಿ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ಅಜಿತ್ ಪವಾರ್ ವಿಮಾನ ಅಪಘಾತ ಪ್ರಕರಣದಲ್ಲಿ ಪೈಲಟ್ ಅಚಾತುರ್ಯದಿಂದಲೇ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗಿದೆ.